ಬಲ್ಲಮಾವಟಿಯ ನಾಲ್ನಾಡ್ ಹಾಕಿ ಕ್ಲಬ್ ವತಿಯಿಂದ 13ನೇ ವರ್ಷದ ನಾಲ್ನಾಡ್ ವ್ಯಾಪ್ತಿಯ ಅಂತರ್ಗ್ರಾಮ ಹಾಕಿ ಪಂದ್ಯಾವಳಿ ಮತ್ತು ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಬಲ್ಲಮಾವಟಿ ನೇತಾಜಿ ವಿದ್ಯಾಸಂಸ್ಥೆಯ ಆಟದ ಮೈದಾನದಲ್ಲಿ ಮಾರ್ಚ್ 29ರಿಂದ 5 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾಕೂಟ ಸಂಚಾಲಕ ಅಪ್ಪಚೆಟ್ಟೋಳಂಡ ಮನು ಮುತ್ತಪ್ಪ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯಲ್ಲಿ ನಾಲ್ನಾಡ್ ವ್ಯಾಪ್ತಿಯ ಬಲ್ಲಮಾವಟಿ, ನಾಪೋಕ್ಲು, ಕಕ್ಕಬ್ಬೆ, ಎಮ್ಮೆಮಾಡು ಗ್ರಾಮ ಪಂಚಾಯಿತಿಯ 14 ಗ್ರಾಮದ ಜನರು ಭಾಗವಹಿಸಲಿದ್ದಾರೆ. ಪುರುಷರಿಗೆ ಹಾಕಿ ಪಂದ್ಯಾವಳಿ, ನಾಲ್ನಾಡ್ ವ್ಯಾಪ್ತಿಯ ಪ್ರೌಢಶಾಲಾ ಮಕ್ಕಳಿಗೆ ಅಂತರ್ಶಾಲಾ ಮಟ್ಟದ ಹಾಕಿ ಪಂದ್ಯಾವಳಿ, ಮಹಿಳೆಯರಿಗೆ ಹಗ್ಗಜಗ್ಗಾಟ ಸ್ಪರ್ಧೆ ನಡೆಯಲಿದೆ. ಮಾರ್ಚ್ 15 ತಂಡಗಳ ನೋಂದಣಿಗೆ ಕೊನೆ ದಿನವಾಗಿದೆ. ಕ್ರೀಡಾ ಸ್ಪರ್ಧೆಗಳ ವಿಜೇತರಿಗೆ ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನ ನೀಡಲಾಗುವುದು ಎಂದರು. ಹಾಕಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಏಪ್ರಿಲ್ 2ರಿಂದ ಮಕ್ಕಳಿಗೆ ನುರಿತ ತರಬೇತುದಾರರಿಂದ 20 ದಿನಗಳ ಕಾಲ ಉಚಿತ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದೆ. ಕಳೆದ ಬಾರಿ 70ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಎಂದರು. ಬಹಳಷ್ಟು ನಮ್ಮ ಸ್ಥಳೀಯ ಯುವಕರಿಗೆ ಹಾಕಿಗೆ ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಲ್ಲಿ ಈ ಒಂದು ಹಾಕಿಯನ್ನು ಬಹಳ ಅದ್ದೂರಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ಪ್ರತಿ ಬಾರಿ ಯಾರಾದರೂ ಸ್ಪಾನ್ಸರ್ಸ್ ಬರ್ತಾ ಇದ್ದಾರೆ. ಈ ಬಾರಿ ಬೆಂಗಳೂರಿನ ಉದ್ಯಮಿಗಳಾದಂಥ ಎಡಿಕೇರಿ ಪ್ರಸನ್ನ ಅವರು ಅದರ ಒಂದು ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಾರೆ. ಅವರ ಸ್ಪಾನ್ಸರ್ಶಿಪ್ನಲ್ಲಿ ಈ ಪಂದ್ಯಾಟಗಳು ನಡೀತಾ ಇದೆ. ಮಾರ್ಚ್ 29ಕ್ಕೆ ಶಾಲಾ ಕ್ಲಾಸ್ಗಳು ಮುಗಿದ ಮಾರನೇ ದಿವಸ ಮಾರ್ಚ್ 29ಕ್ಕೆ ಪ್ರಾರಂಭ ಆಗ್ತದೆ. ಮಾರ್ಚ್ 29ರಿಂದ 5 ದಿನಗಳ ಕಾಲ ಈ ಪಂದ್ಯಾಟ ಪ್ರಾರಂಭ ಆಗ್ತದೆ. ಮತ್ತು ವಿಶೇಷವಾಗಿ ನಾಲ್ನಾಡು ವ್ಯಾಪ್ತಿಯಲ್ಲಿ ಇರತಕ್ಕಂಥ ಹೈಸ್ಕೂಲ್ ವಿಭಾಗದ ಮಕ್ಕಳಿಗೂ ಸಮೇತ ಅಂತರ್ಶಾಲಾ ಹಾಕಿ ಪಂದ್ಯಾಟವನ್ನು ಸಮೇತ ನಡೆಸ್ತಾ ಇದ್ವಿ. ಪಂದ್ಯಾವಳಿಗೆ ನೋಂದಾವಣಿ ಮಾರ್ಚ್ 15 ಕೊನೆಯ ದಿನಾಂಕವಾಗಿರ್ತದೆ. ನಮ್ಮ ಈ ಭಾಗದಲ್ಲಿ ವಿಶೇಷವಾಗಿ ನಾಲ್ನಾಡು ಭಾಗದಲ್ಲಿ 4 ನಾಡಲ್ಲ 4 ನಾಡು, ಅದು ನಮ್ಮದು ಕಕ್ಕಬ್ಬೆ, ಕುಂಜಲ, ಕಕ್ಕಬ್ಬೆ, ನಾಪೋಕ್ಲು, ನಾಲ್ನಾಡು ಅಂತ ಹೇಳೋದಕ್ಕೆ ನಿಮಗೆ ಒಂದು ಅರ್ಥ ಏನು ಅಂತಂದರೆ 4 ನಾಡುಗಳನ್ನು ಸೇರಿ ಅದು ನಾಲ್ನಾಡು ಅಂತ ಹೇಳುವಂಥ ಹೆಸರು. ಅದು ನಾಪೋಕ್ಲಿಗೆ ನೂರಮೋಡ ನಾಡು ಅಂತ ಹೇಳ್ತೀವಿ. ನೂರಮೋಡ ನಾಡು ನಾಪೋಕ್ಲು ವಾಸ್ತವವಾಗಿ ಇತಿಹಾಸ. ಎರಡನೇದು ನೆಲಜೀನ, ಅದು ಎಮ್ಮೆಮಾಡು ಮತ್ತು ನೆಲಜೀನ ಒಳಗೊಂಡಿರ್ತದೆ. ಮೂರನೇದಾಗಿ ಬಲ್ಲತ್ತು ನಾಡು ಅಂತ ಹೇಳಿದ್ರೆ ಬಲ್ಲಮಾವಟಿ, ದೊಡ್ಡಬಳಿಕೋಟೆ, ಬೇಲೂರು ಗ್ರಾಮಗಳನ್ನು ಒಳಗೊಂಡಿರ್ತದೆ. ಹಾಗೆ ಪಾಡಿನಾಡು ಅಂತಂದರೆ ಕಕ್ಕಬ್ಬೆ, ಕುಂದಿಲ, ಯೋಕಪಾಡಿ, ಮರದವರ, ಇವೆ. ಹಾಗೆ ನಾಲ್ನಾಡು ಅಂತ ಹೇಳುವಂಥ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಈ ಹಿನ್ನೆಲೆಯಲ್ಲಿ ಈ ಟೂರ್ನಮೆಂಟ್ಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಕಳೆದ ವರ್ಷದಿಂದ ನಾವು ಅಪ್ಪಚೆಟ್ಟೋಳಂಡ ಕುಟುಂಬಸ್ಥರ ಒಂದು ಪ್ರಾಯೋಜಕತ್ವದೊಂದಿಗೆ ಕೋಚಿಂಗ್ ಕ್ಯಾಂಪನ್ನು ಮಾಡ್ತಾ ಇದ್ವಿ. 20 ದಿವಸಗಳ ತನಕ ನಿರಂತರ ಕೋಚಿಂಗ್ ನಡೀತದೆ. ಆ ಕೋಚಿಂಗು ಏಪ್ರಿಲ್ 2ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. ಕಳೆದ ವರ್ಷ ನಮ್ಮ ಕೋಚಿಂಗ್ ಕ್ಯಾಂಪಲ್ಲಿ 70 ಮಕ್ಕಳು ಭಾಗವಹಿಸ್ತಾರೆ. 70 ನುರಿತ ತರಬೇತಿದಾರರಿಂದ ತರಬೇತಿಯನ್ನು ಕೊಡಿಸೋದರೊಂದಿಗೆ ಆ ಒಂದು ಫಲಿತಾಂಶದ ಹಿನ್ನೆಲೆ ನಾವೇನು ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ, ಆ ಫಲಿತಾಂಶದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ನಾವು ಜಿಲ್ಲಾ ಮಟ್ಟದ ಅಂತರ್ ಪಂಚಾಯತ್ ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಅಧ್ಯಕ್ಷ ಕರವಂಡ ಟಿ. ಸುರೇಶ್, ಕಾರ್ಯದರ್ಶಿ ಮಚ್ಚೂರ ಯದುಕುಮಾರ್, ನಿರ್ದೇಶಕರಾದ ಅಪ್ಪಚೆಟ್ಟೋಳಂಡ ಹರ್ಷಿತ್ ಅಯ್ಯಪ್ಪ, ಕೋಟೇರ ಬೋಪಣ್ಣ, ಪಾಲೆಯಡ ಸಂತೋಷ್ ಹಾಜರಿದ್ದರು.